ಗ್ರಾಮದಲ್ಲಿ ಕೇಂದ್ರ ಯೋಜನೆಗಳ ಸದುಪಯೋಗಕ್ಕೆ ಸಲಹೆ, ವಿಕಸಿತ ಭಾರತ ಸಂಕಲ್ಪ ಯಾತ್ರೆ. ಶಿಡ್ಲಘಟ್ಟ ತಾಲೂಕಿನ ಕಸಬಾ ಹೋಬಳಿಯ ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ತುಮ್ಮನಹಳ್ಳಿ ಗ್ರಾಮದ ಸುಗಲ್ದಮ್ಮ ದೇವಾಲಯದ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ಕರ್ನಾಟಕ ಕೃಷಿ ಗ್ರಾಮೀಣ ಬ್ಯಾಂಕ್ ಸಹಯೋಗದಲ್ಲಿ ಆಯೋಜಿಸಿದ್ದ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಮೂಲಕ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಿಕಲ್ ಆನಂದಗೌಡ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಮುಖಂಡರುಗಳಿಂದ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಉಚಿತ ಗ್ಯಾಸ್ ಸ್ಟವ್ ಹಾಗೂ ಸಿಲಿಂಡರ್ಗಳನ್ನು ವಿತರಣೆ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಆಯುಷ್ಮಾನ್ ಕಾರ್ಡ್ಗಳನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡರಾದ ಸಿಕಲ್ ಆನಂದಗೌಡರು, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಬಡತನ ರೇಖೆಗಿಂತ ಕಡಿಮೆ ಇರುವವರ ಜೀವನ ಮಟ್ಟ ಸುಧಾರಿಸುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ತಿಳಿಸುವ ಯಾತ್ರೆ ಇದಾಗಿದೆ. ಈ ಯೋಜನೆಗಳಿಂದ ವಂಚಿತರಾದ ಫಲಾನುಭವಿಗಳಿಗೆ ಇದರ ಲಾಭ ಸಿಗುವಂತೆ ಮಾಡುವ ಕಾರ್ಯವನ್ನು ಮಾಡಬೇಕಿದೆ ಹಾಗೂ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಪೋಷಣ್ ಅಭಿಯಾನ್, ಉಜ್ವಲ ಯೋಜನೆ, ಪಿಎಂ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ, ಆಯುಷ್ಮಾನ್ ಭಾರತ, ಫಸಲ್ ಭೀಮಾ ಯೋಜನೆ, ಕೌಶಲ್ಯಾಭಿವೃದ್ಧಿ ಯೋಜನೆ, ಜನೌಷಧಿ ಯೋಜನೆ, ವಿಶ್ವಕರ್ಮ ಯೋಜನೆ ಸದುಪಯೋಗವನ್ನು ಜನರು ಪಡೆದುಕೊಳ್ಳಬೇಕು ಅಂತ ತಿಳಿಸಿದರು. ಪಿಎಂ ಕಿಸಾನ್ ಡ್ರೋನ್ ಯೋಜನೆ, ರೈತರಿಗೆ ಹೊಸ ತಂತ್ರಜ್ಞಾನದ ಬಗ್ಗೆ ಅರಿವು ಮೂಡಿಸುವುದು ಸರ್ಕಾರದ ಜವಾಬ್ದಾರಿ. ಪ್ರಧಾನಮಂತ್ರಿ ಪಿಎಂ ಕಿಸಾನ್ ಡ್ರೋನ್ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಕೇಂದ್ರ ಸರ್ಕಾರ ಇದಕ್ಕೆ ಶೇಕಡಾ 70% ಸಹಾಯಧನ ನೀಡುತ್ತಿದೆ. ಗ್ರಾಮ ಪಂಚಾಯಿತಿಯಲ್ಲಿ ಇಟ್ಟುಕೊಂಡು ರೈತರಿಗೆ ಬಾಡಿಗೆ ನೀಡಬಹುದಾಗಿದೆ. ಇದರ ಸದುಪಯೋಗವನ್ನು ರೈತರು ಪಡೆದುಕೊಳ್ಳಬೇಕು ಅಂತ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ತುಮ್ಮನಹಳ್ಳಿ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ಸಿಕಲ್ ಆನಂದಗೌಡರು ಕಿಸಾನ್ ಡ್ರೋನ್ ಯೋಜನೆ ಬಗ್ಗೆ ಪ್ರಾತ್ಯಕ್ಷಿಕೆ ಮೂಲಕ ವಿವರಿಸಿ ಹಾಗೂ ರೈತರಿಗೆ ಡ್ರೋನಿನ ಮೂಲಕ ಔಷಧಿ ಸಿಂಪಡಣೆ ಮಾಡುವುದು ಹೇಗೆ ಅಂತ ತೋರಿಸಿದ್ರು. ಈ ಕಾರ್ಯಕ್ರಮದಲ್ಲಿ ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮಾ ರಮೇಶ್, ಉಪಾಧ್ಯಕ್ಷ ಮಾರುತಿ, ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಮಂಜುನಾಥ್, ಹುಜಗೂರು ರಾಮಣ್ಣ, ದೊಡ್ಡದಾಸರಹಳ್ಳಿ ದೇವರಾಜ್, ಸುರೇಂದ್ರಗೌಡ, ಪಿಡಿಒ ಮಮತಾ, ಆರೋಗ್ಯ ಇಲಾಖೆ ದೇವರಾಜ್, ತೋಟಗಾರಿಕೆ ಇಲಾಖೆ ಲಕ್ಷ್ಮೀನಾರಾಯಣ್, ಚೀಮಂಗಲ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ನಾಗರಾಜ್, ಮುಖಂಡರಾದ ಬಚ್ಚಾರೆಡ್ಡಿ, ಹಲಸೂರು ದಿನೆ ಮುನಿರಾಜ್, ಅಭಿನಂದನ್ ರೆಡ್ಡಿ, ಮೋನಿಶ್, ಗುಡ್ಲ ನರಸಿಂಹನಹಳ್ಳಿ ಶಿವರಾಜ್, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಆಶಾ ಕಾರ್ಯಕರ್ತೆಯರು ಮತ್ತು ಗ್ರಾಮಸ್ಥರು ಹಾಜರಿದ್ದರು. ಅದೇ ರೀತಿ ದೇಶ ಅಥವಾ ರಾಜ್ಯ ಯಾವುದೇ ಆಗಿರಬಹುದು, ಆರೋಗ್ಯದಲ್ಲಿ ತೊಂದರೆಗಳಾದಾಗ ದೇಶ ಅಭಿವೃದ್ಧಿ ಹೊಂದೋದು ಬಹಳ ಕಷ್ಟ. ಇದರ ಒಂದು ಮುನ್ನೆಚ್ಚರಿಕವಾಗಿ ಮಾನ್ಯ ಪ್ರಧಾನಿಗಳು ನಮ್ಮ ದೇಶದಲ್ಲಿ ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡಬೇಕನ್ನೋದ್ರಲ್ಲಿ, ಅದರಲ್ಲೂ ಸಹ ಸಿಂಹಪಾಲಾಗಿ ಆರೋಗ್ಯಕ್ಕೆ ಹೆಚ್ಚು ಒತ್ತನ್ನ ನೀಡಿದ್ದಾರೆ. ಅದಕ್ಕೆ ನಾವೆಲ್ಲ ಖುಷಿ ಪಡಬೇಕು. ಯಾಕಂದ್ರೆ ನೀವು ಗಮನಿಸಿರ್ಬೋದು, ನಾವು 2019 ಕೋವಿಡ್ ಅಲ್ಲಿ ಎಷ್ಟು ತೊಂದರೆಗಳನ್ನ ಅನುಭವಿಸಿದ್ವಿ, ಎಷ್ಟು ಜನ ಸಾವು ನೋವುಗಳನ್ನ ಕಂಡಿದ್ದೀವಿ, ಅದಕ್ಕೆ ಎಷ್ಟು ಕುಟುಂಬಗಳು ಒಂದು ಕಷ್ಟಕ್ಕೆ ಈಡಾಗಿದೆ ಅನ್ನೋದನ್ನ ದಯವಿಟ್ಟು ಪರಿಗಣನೆ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಈ ಒಂದು ಏನು ಹೊಸ ಕಾಯಿಲೆಗಳು ಬರ್ತಾ ಇದೆ, ಈ ಒಂದು ಕಾಯಿಲೆಗಳನ್ನ ಹತೋಟಿಗೆ ತರೋದ್ರಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ಕೇಂದ್ರ ರಾಜ್ಯ ಸರ್ಕಾರಗಳು ಹೆಚ್ಚು ಒತ್ತನ್ನ. ಇದರಡಿ ಯಾರಿಗೆ ಮನೆ ಇರೋದಿಲ್ಲ, ವಸತಿ ರಹಿತರು ಯಾರಿರ್ತಾರೋ ಅವರನ್ನ ಗುರುತಿಸಿ ಒಂದು ಪಟ್ಟಿಯನ್ನ ಮಾಡಿರ್ತಾರೆ. ಆ ಒಂದು ಪಟ್ಟಿಯಲ್ಲಿರ್ತಕ್ಕಂಥವ್ರಿಗೆ ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆಗಳನ್ನ ಕೊಡ್ತಾರೆ. ಇದರಲ್ಲಿ ಈಗಾಗಲೇ ನಮ್ಮಲ್ಲಿ ಸುಮಾರು 99 ಫಲಾನುಭವಿಗಳು ಈ ಒಂದು ಯೋಜನೆಯಲ್ಲಿ ಆಯ್ಕೆಯಾಗಿದ್ದಾರೆ. ಅವರೆಲ್ಲ ಮನೆಗಳನ್ನು ಸಹ ಕಟ್ಟಿಕೊಂಡಿದ್ದಾರೆ. ಕೆಲವರಿಗೆ ಅದರಲ್ಲಿ ಕೆಲವೊಂದು ಕಾರಣಗಳಿಂದ ಸ್ವಲ್ಪ ಒಂದು ಅನುದಾನ ಬಂದಿಲ್ಲ. ಇನ್ನು ಉಳಿದಂತೆ ಎಲ್ಲರೂ ಕೂಡ ಈ ಒಂದು ಯೋಜನೆಯ ಒಂದು ಫಲಾನುಭವಿಗಳಾಗಿ ಒಂದು ಸಹಾಯಧನವನ್ನ ಪಡೆದಿರ್ತಾರೆ. ಪ್ರಾಣವನ್ನ ರಕ್ಷಿಸಲೆಂದು ದೇಶದ ಗಡಿಯಲ್ಲಿ ನಮ್ಮ ಸೈನಿಕರು ಯಾವ ರೀತಿ ಅವರ ಪ್ರಾಣವನ್ನ ಒತ್ತೆಯಾಗಿಟ್ಟು ನಮ್ಮ ಪ್ರಾಣವನ್ನು ಕಾಪಾಡ್ತಿದ್ದಾರೆ, ಅವರಿಗೆ ಯಾವ ರೀತಿ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಈ ಟೆಕ್ನಾಲಜಿಯಲ್ಲಿ ಬರ್ತಕ್ಕಂಥ ಬುಲೆಟ್ ಪ್ರೂಫ್ ಜಾಕೆಟ್ ಇರ್ಬೋದು, ಅತ್ಯಾಧುನಿಕ ಮಿಷನರೀಸ್ ಇರ್ಬೋದು, ಏನೆಲ್ಲ ಅವರಿಗೆ ಪ್ರಾಮುಖ್ಯತೆ ಇದೆ ದೇಶವನ್ನು ಕಾಯ್ತಕ್ಕಂಥ ಸೈನಿಕರಿಗೆ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿ ಅವರು. ಅದೇ ನಿಟ್ಟಿನಲ್ಲಿ ನಮ್ಮ ಹಳ್ಳಿ ಭಾಗದಲ್ಲಿ ವಿಶೇಷವಾಗಿ ನಮ್ಮ ದೇಶದ ಬೆನ್ನೆಲುಬು ಅಂತಕ್ಕಂಥ ನಮ್ಮ ರೈತ ಬಾಂಧವರಿಗೆ ಈ ಕಾರ್ಯಕ್ರಮಗಳನ್ನ ಪ್ರತಿಯೊಬ್ಬರಿಗೂ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬಡ ಕುಟುಂಬದವರಿಗೂ ಈ ಕಾರ್ಯಕ್ರಮಗಳಲ್ಲಿ ಏನೆಲ್ಲ ಬರ್ತದೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಅದನ್ನ ಪ್ರಯೋಜನಗಳನ್ನ ಪಡ್ಕೊಳ್ಳಿ ಅಂತೇಳಿ ಈ ದಿನ ನಿಮ್ಮ ಹಳ್ಳಿಯ ನಿಮ್ಮ ಗ್ರಾಮ ಪಂಚಾಯಿತಿಯ ಮುಖಂಡರೊಂದಿಗೆ ಈ ಅಧಿಕಾರಿಗಳು ಬಂದು ನಿಂತಿದ್ದಾರೆ. ಇದು ನೀವು ಅನ್ಕೋಬಹುದು ನಮ್ಮ ಮನೆ ಬಾಗಿಲಿಗೆ ಅಧಿಕಾರಿಗಳು ಬಂದಿದ್ದಾರೆ ಅಂತ. ಇಷ್ಟು ಮಾಡಿ ನಾವು ಪ್ರಯೋಜನ ಪಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ನತದೃಷ್ಟವಂತರು. ದಯವಿಟ್ಟು
ಏನೆಲ್ಲ ಕೇಂದ್ರ ಸರ್ಕಾರದಲ್ಲಿ ಕೊಡ್ತಾ ಇದಾರೆ ಅದು ನಿಮ್ಮ ದುಡ್ಡು. ನಿಮಗೆ ಗೊತ್ತಿರುವುದು, ನೀವು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ದೇಶಕ್ಕೆ ಒಂದು ಟ್ಯಾಕ್ಸ್ ರೂಪದಲ್ಲಿ ಯಾವುದೋ ಒಂದು ರೂಪದಲ್ಲಿ ನೀವು ಕೊಡ್ತಾ ಇರ್ತೀರಿ. ಆ ಪ್ರಯೋಜನವನ್ನು ಮತ್ತೆ ನಿಮಗೆ ಕೊಡತಕ್ಕಂತ ಕೆಲಸ ಕೇಂದ್ರ ಸರ್ಕಾರ ಮಾಡುತ್ತೆ. ಇಷ್ಟೊತ್ತು ಸ್ಕೀಮ್ಗಳು ಹೇಳ್ತಾ ಇದ್ರು, ಬ್ಯಾಂಕ್ನಲ್ಲಿ ಯಾವ ರೀತಿ ಹಣ ಲೋನ್ ತಗೋಬಹುದು, ಕೃಷಿ ಇಲಾಖೆಯಲ್ಲಿ ಯಾವ ರೀತಿ ಈ ಅನುಕೂಲಗಳನ್ನು ಪಡ್ಕೋಬಹುದು. PDO ಅವರು ಹೇಳ್ತಾ ಇದ್ರು, ಅಭಿವೃದ್ಧಿ ದೃಷ್ಟಿಯಲ್ಲಿ ಹಳ್ಳಿಗಳಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನ ರೂಪಿಸ್ತಾರೆ ಕೇಂದ್ರ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಸ್ಕೀಮ್ಗಳಲ್ಲಿ ಅಂತ ತುಂಬಾ ವಿಸ್ತಾರವಾಗಿ ಹೇಳಿದ್ರು ಅವರು. ಅದೇ ರೀತಿಯಾಗಿ ಇನ್ನು ತುಂಬಾ ಮುಖ್ಯವಾದ ಯೋಜನೆಗಳಿದಾವೆ. ತಪ್ಪಿದೆ. ಗ್ರಾಮ ಪಂಚಾಯತಿಗಳ ಸದಸ್ಯರಾಗಿ ಯಾರೇ ಆಗಲಿ ನಮ್ಮೂರ್ದು ಎಷ್ಟು ಫೈಲ್ ಬಂದಿದೆ, ಏನಾಗಿದೆ ಅಂತ ಒಬ್ರು ಕೇಳೋರಿಲ್ಲ ಅಲ್ಲಿ. ಫಸ್ಟ್ ಆಫ್ ಆಲ್ ಅದು ನಮ್ಮ ತಪ್ಪು. ನಾವು ಅಧಿಕಾರಿಗಳನ್ನ ದಂಡಿಸ್ಬೇಕಾದ್ರೆ, ಇನ್ನೊಂದು ಮಾಡಬೇಕಾದ್ರೆ ಫಸ್ಟು ನಮ್ಮೂರ್ದು ಫೈಲ್ ಎಷ್ಟಿದೆ, ಫಲಾನುಭವಿಗಳು ಯಾರು ಕೊಟ್ಟಿದ್ದಾರೆ ಅದನ್ನು ನಾವು ಫಸ್ಟ್ ಆಫ್ ಆಲ್ ನೋಡಲೇಬೇಕು. ಯಾಕಂದರೆ ಜನಗಳು ನಮ್ಗೆ ಅಧಿಕಾರ ಕೊಟ್ಟಿರ್ತಾರೆ. ಜನಗಳು ನಮ್ಗೆ ಅಧಿಕಾರ ಕೊಟ್ಟಿರ್ತಾರೆ, ಅದನ್ನು ನಾವು ಬಳಸಬೇಕಾಗುತ್ತೆ. ಮತ್ತು ಈ ಫಲಾನುಭವಿಗಳಿಗೆ ಸರಿಯಾದ ರೀತಿಯಲ್ಲಿ ನಾವು ತಿಳಿಸ್ಬೇಕಾಗುತ್ತೆ. ಈ ಥರ ಜಾಸ್ತಿ 138 ಫೈಲನ್ನು ನಮ್ಮದು ಇದಾಗಿದೆ. ಹತ್ರದಲ್ಲೇ ಈ ಸತಿ FDO ಬಿಟ್ಟಾಗ ಅದನ್ನು ನಮ್ಮ PDO ಮೇಡಮ್ಗೆ ಎಲ್ಲ ಸೈನಿಗಳು, ಆಮೇಲೆ ನಿಮ್ಗೇನೋ 10,000 20,000 ಬಂದಿರ್ತದೆ ಅಷ್ಟೇ ವಿಡಿಯೋ ಅಂದ್ಕೊಂಡು ಕೆಲವೆಲ್ಲ ಫೋರ್ಜರಿನೂ ಆಗಿದೆ. ಇದು ಖಂಡಿತ ನಾನು ಯಾಕಂದರೆ ನನ್ನ ಅನುಭವ ಪ್ರಕಾರ ಹೇಳ್ತೀನಿ, ಕೆಲವೆಲ್ಲ ಮಿಸ್ಸು ಆಗಿದೆ. ಇನ್ನು ಫಲಾನುಭವಿಗಳು ಇನ್ನೊಬ್ರು ಅಕೌಂಟ್ಗೆ ಹಾಕಿ ಡ್ರಾ ಮಾಡಿಬಿಟ್ಟಿದ್ದಾರೆ. ಇಂಥವೆಲ್ಲ ಆಗಿದೆ. ಆದರೆ ಇನ್ನು ಮುಂದೆ ಆಗಬಾರ್ದು, ನಮ್ಮ ಅವಧಿಯಲ್ಲಿ ಆಗಬಾರ್ದು. ಮುಂದೆ ಜನ ಚೆನ್ನಾಗಿ ಎಚ್ಚೆತ್ಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ.